ओम दारिद्र्यत्वपदमोहन्ते तत्पादपद्ममयि सन्निधत्वादीनार्थविच्छेदने भगवतये कृपाकटाक्षेरविच्छेदमांस्तिः स्वाहा ओम अम्बप्रसीदकृतासुदयात्मदत्तामहं सुतुमान् त्वत्कृपादविणगेहमिमं कुरुष्व ಸತ್ತು 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 ನಾವೆಲ್ಲರೂ ಕೂಡ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂತ್ ಆಗಿದ್ದು ಇಷ್ಟೇ ಬದುಕಿನಲ್ಲಿ ನಿತ್ಯ ಸುಖ ಸಂತೋಷ ಬೇಕು, ಕಷ್ಟ ದುಃಖ ಯಾವತ್ತೂ ಇರಬಾರದು. ನಾವೇನು ಸುಖವನ್ನು ಬಯಸಿದನ್ನು ಪಡೆದರೂ ಕೂಡ ಅದು ಕುಡಿದು ಸೀಮೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯಪಂಕ್ತಿ. ಕಷ್ಟ ಸುಖಗಳು ಒಂದರ ಬೆನ್ನ ಹಿಂದೆ ಇನ್ನೊಂದು ನಿರಂತರವಾಗಿದ್ದಾವೆ, ಮುಗಿಯುವುದಿಲ್ಲ. ಹಾಗಾದರೆ ನಮಗೆ ದುಃಖವು ಇರಲಿ ಅಂತ ಬಯಕೆ ಇದೆಯೋ? ಇಲ್ಲ ಇಲ್ಲ. ದುಃಖದ ಸಂಪರ್ಕವೇ ಇಲ್ಲದಿರತಕ್ಕಂತಹ ಸುಖ ಬೇಕು. ಆ ಸ್ಥಿತಿಯನ್ನೇ ಮೋಕ್ಷ ಅಂತ ಕರೆಯೋದು. ಆ ಸ್ಥಿತಿಯನ್ನೇ ಮೋಕ್ಷ ಅಂತ ಕರೆಯೋದು. ಅದು ಸಿಗೋದಿದ್ರೆ ಇಲ್ಲಿ ಸಿಗೋದಿಲ್ಲ. ಭಗವಂತ ಅನುಗ್ರಹ ಆಯಿತು ಅಂತಂದರೆ ಈ ಹುಟ್ಟು ಸಾವುಗಳ ಸರಮಾಲೆ ಏನಿದೆ ಅಲ್ಲ, ನಮ್ಮ ಸಾಧನೆ ಪರಿಪೂರ್ಣ ಆದಾಗ ಭಗವಂತ ಈ ಹುಟ್ಟು ಸಾವುಗಳ ಸರಮಾಲೆಯನ್ನು ಕೊನೆಗೊಳಿಸ್ತಾನೆ, ತನ್ನ ಮನೆಗೆ ಕರೆಸ್ಕೋತಾನೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಭಗವದ್ಗೀತೆ ಮಾತು. ಅಲ್ಲಿಗೊಮ್ಮೆ ನಾವು ಪ್ರವೇಶ ಮಾಡಿದೆವು ಅಂತಂದರೆ ಮತ್ತೆ ಇಲ್ಲಿಗೆ ಮರಳಿ ಬರುವ ಪ್ರಮೇಯ ಇದೆ. ಆ ತನಕ ಆಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪಿ ಇತ್ಯದ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಸತ್ಕಾರ್ಯ ಪುಣ್ಯ ಕೆಲಸ ಮಾಡಿದ ಪುಣ್ಯ ಖರ್ಚಾಯಿತು ಅಂತಂದಾದಾಗ ಮತ್ತೆ ಪುನಃ ಇಲ್ಲಿ ಬರಲೇಬೇಕು. ಹಾಗಾಗಿ ಬ್ರಹ್ಮದೇವರ ಲೋಕ ತನಕ ಹೋಗಬಹುದು, ಮರಳಿ ಇಲ್ಲಿಗೆ ಬರಲೇಬೇಕು. ಮಾಮುಪೇತ್ಯದ ಕೌಂತೆಯ ನಮ್ಮನೆಗೆ ಬಂದಿ ಅಂತಂದರೆ ಮತ್ತೆ ಅದನ್ನು ಸೇರಬೇಕು ಅಂತಿದ್ರೆ ಏನು ಮಾತು? ಅವನೇ ಅಂದಿರುವ ಮಾತು. ಭಗವದ್ಗೀತೆಯಿಂದ ಇನ್ನೊಂದು ಮಾತು, ಜ್ಞಾನೀ ಪ್ರಿಯತಮಃ ಅದೋಮೆ. ದೇವರಿಗೆ ಅತ್ಯಂತ ಪ್ರಿಯನಾದ ವ್ಯಕ್ತಿ ಯಾರು ಅಂತಂದರೆ ತತ್ವಜ್ಞಾನಿ. ಜ್ಞಾನಿದು ಆತ್ಮೈವ ಮೇ ಮಗನ್. ಜ್ಞಾನಿ ಬೇರಲ್ಲ, ನಾನು ಬೇರಲ್ಲ ಅಂತ ಹೇಳ್ತಾನೆ. ಅಷ್ಟು ತತ್ವಜ್ಞಾನಿ ಕುರಿತಾಗಿ ಭಗವಂತ. ಹಾಗಾಗಿ ಜ್ಞಾನ ಈ ಸಾಧನೆ ಬಹುಜನ್ಮಗಳಲ್ಲಿ ಸಾಗಿ ಬರ್ತೇವೆ. ಆನೆ ಬಂದಾಗ ಕೊನೆ ನನ್ನ ಸ್ವೀಕರಿಸ್ತೇವೆ. ಜ್ಞಾನ ಸಿಗೋದು ಹೇಗೆ? ಸಕಲ ವೇದಾಂತ ಸತ್ಕಾರಗಳು ಹೊರಕ್ಕೆ ಯಾವುದಕ್ಕೆ? ಅದುಃಖಂ ಇತರತ್ ಸರ್ವಂ ಜೀವ ಏವ ದುಃಖಿನ ತೇಷಾಂ ದುಃಖ ಪ್ರಹರಣಾಯ ಮೃದುರೇ. ತತ್ವ ಇರೋದೇ ಮೂರು: ಜೀವ, ಜಡ, ಈಶ. ಈ ದುಃಖ ಅನ್ನೋದು ಯಾರಿಗಿದೆ? ಈಶನಿಗೆ ಇದೆಯೋ ಕೇಳಿದ್ರೆ ವೇಳೆ ಈಶನಿಗೆ ದುಃಖ ಇಲ್ಲದಾದ ಈಶನಿಗೋದೇ ಸಾಧ್ಯ. ಯಾಕೆ? ಈಶನಕ್ಕೆ ದುಃಖದ ಅನುಭವ ಯಾರಿಗಿದೆ? ಯಾರಿಗೂ ಇಲ್ಲ. ಹಾಗಾಗಿ ಅವನಲ್ಲಿ ದುಃಖ ಇದೆ ಅನ್ನೋದು ಈಶನಾಗೋದೇ ಸಾಧ್ಯ. ಮತ್ತೆ ಹಾಗಾಗಿ ಜಡಕ್ಕುಂಟು ಕೇಳಿದ್ರೆ ಯಾವ ಸಮಯ ನೋಡಿ ಅದಕ್ಕೆ ಜಡ ಆಗ್ತಿರ್ಬೇಕು. ದುಃಖ ಒಂದು ಇದ್ದದ್ದಾದರೆ ಅದು ಜಡ ಕಳೆಯೋದು ಸಾಧ್ಯ ಇದೆ. ಹಾಗಾದ್ರೆ ಈಶನಿಗೂ ದುಃಖ ಇಲ್ಲ, ಈ ಕಡೆ ಜಡಗಳಿಗೂ ದುಃಖ ಇಲ್ಲ. ದುಃಖ ನಮ್ಗೆ ಇದೆಯೋ ಕೇಳಿದ್ರೆ ಇದೆ. ಹಾಗಾದ್ರೆ ಯಾರು ಇರಬೇಕು? ಇವರೇ ಎಲ್ಲ ದೂರ ಮಾಡೋದು. ಸಕಲ ಸಂಖ್ಯಾತಗಳು ಕೂಡ ಹೊರಡಿದ್ದಾರೆ. ಅಂತಹ ಶಾಸ್ತ್ರಾಧ್ಯಯನ
ನಿರಂತರವಾಗಿರ್ತದಾಗ ಬಹುಜನ್ಮಗಳ ಸಾಧನೆ ಬಹೂನಾಂ ಜನ್ಮನಾಂ ಅಂದೇ ಜ್ಞಾನ ಅಂತ ಹೋಗ್ತಾನೆ ಅರ್ಥವನ್ನ ಮಾಡಬೇಕು. ओम धावन्ते विश्वं भुवानमधिश्रितमन्तः समुद्रे अवामनीके अद्वैतं नमः। ओम धारयन् धारयन् दिशं सति प्रशंसात्मा अन्तस्य विभाय तद्यथा पुनराग्रन्थं पुनर्निग्रन्थं मन्तं भक्तियात्मयोगं वः ततो धारणाय निहन्याथा दृक्तद् धारयन् धारयन् दिशं सति स्त्रहव्यैरव्यवच्छिन्नैर् य एवं विद्वांसो यन्ति यन्ति इंदिरारमण गोविंद आचार्य मंत्र नगराज जय आचार्य ಅಲ್ಲ ಬರ್ತಾನೆ ನೀವು ಮಂತ್ರ ಜಯ ಜಯ ಸರ್ವದೇವೈಕವಂದ್ಯ ಪರಮಗುರುರಭ್ಯರ್ಥಾವಾಪ್ತಿತಸ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ಜನೈರೋ ದೀಪದೇವಮಾನದೋ ನಃ ಸುಮುಖೌ ಸುಂದರವರೌ ಸುರಾಸೌ ಹುಡುಗರಿಗೆ ಸಂಜಾವನೆ ಮತ್ತು ಶ್ಲೋಕಗಳನ್ನೆಲ್ಲ